ಪೀಪಲ್ ಅದನ್ನ ಮಾಡಲಿಂಗ್ ಮಾಡಬೇಕು, ಇಲ್ಲಾಂದ್ರೆ ಬ್ರೈಟ್ ತರ ಡ್ರೆಸ್ಸಿಂಗ್ ಮಾಡಿ ಜ್ಯುವೆಲ್ ಎಲ್ಲ ಹಾಕಿ ಫೋಟೋಶೂಟ್ ಮಾಡಬೇಕು, ಫ್ಯಾಷನಿಂಗ್ ಮಾಡ್ಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವರಿಗೊಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ವಿ. ಅಂದ್ರೆ ಡೈಲಿ ಒಂದು 10 ಕಂಟೆಸ್ಟೆಂಟ್ಸ್, ಟೋಟಲ್ ಒಂದು 500 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟ್ರೇಷನ್ ಆಗಿತ್ತು ಇಲ್ಲಿ ಮತ್ತು ಕಾಸರಗೋಡು ಸೇರಿ. ಅದರಲ್ಲಿ 233 ಶಾರ್ಟ್ ಲಿಸ್ಟ್ ಮಾಡಿ ಡೈಲಿ ಒಂದು 10-12 ತರ ಕಂಟೆಸ್ಟೆಂಟ್ ಪಾರ್ಟಿಸಿಪೇಟ್ ಮಾಡಿದ್ರು. ಇದರಲ್ಲಿ ಏನಂತ ಹೇಳಿದ್ರೆ ಜ್ಯುವೆಲ್, ಮೇಕಪ್ ಅಂತ ಮೇಕ್ ಓವರ್ ಮತ್ತೆ ಫೋಟೋಶೂಟ್ ಇದೆಲ್ಲ ಕಂಪನಿ ಕಡೆಯಿಂದಾನೇ ಇತ್ತು. ಏನು ಪೇ ಮಾಡ್ಲಿಕ್ಕೆ ಇರಲಿಲ್ಲ, ಅಂದ್ರೆ ಫೀ ಏನು ಪೇ ಮಾಡ್ಲಿಕ್ಕೆ ಇರಲಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್. ಅಂದ್ರೆ ಕಂಪನಿ ಕಡೆಯಿಂದಾನೆಲ್ಲ ಮಾಡಿ ನಾವು ಒಂದು 11 days ಇದು ಪ್ರೋಗ್ರಾಮ್ ಇಟ್ಟಿದ್ವಿ. ಸೊ ಈ ಪ್ರೋಗ್ರಾಮಿನ ಫಿನಾಲೆ ಅಂದ್ರೆ ಗ್ರ್ಯಾಂಡ್ ಫಿನಾಲೆ ಇದೇ ಬರುವ ತಾರೀಕು 12 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ AJ ಗ್ರ್ಯಾಂಡ್ ಲೈಟ್ ಹೋಟೆಲ್ ಎಕ್ಕೂರಲ್ಲಿ ಇದೆಲ್ಲ. ಸೊ ಅಲ್ಲಿ ನಾವು ಪ್ಲಾನ್ ಮಾಡಿದ್ದೇವೆ ಇಲ್ಲಿ ಭಾನುವಾರ. ಯಾವ ರೀತಿ ಅಂದ್ರೆ ಎಲ್ಲ ಪಕ್ಕ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೇವೆ. ಸೊ ಸೆಲೆಬ್ರಿಟಿ ಇಂಟರ್ನ್ಯಾಷನಲ್ ಕೊರಿಯೋಗ್ರಾಫರ್ ಅರುಣ್ ರತ್ನ ಇವರು ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ ಅದಕ್ಕೆ. ಮತ್ತೆ ಜಡ್ಜಿಂಗ್ ಪ್ಯಾನಲ್ ಕೂಡ ಅದೇ ರೀತಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9:30 ಗಂಟೆವರೆಗೆ ಪ್ರೋಗ್ರಾಮ್ ಅನ್ನ ಇಟ್ಟಿದ್ದೇವೆ. ಎಲ್ಲಿ ಕಾಸರಗೋಡಿಂದ ಮತ್ತೆ ನಮ್ಮ ಇಲ್ಲಿಂದ ಸೆಲೆಕ್ಟ್ ಆಗಿರೋ 20 ಕಂಟೆಸ್ಟೆಂಟ್ಸ್ ಇದು ಫೈನಲ್ ಇರುತ್ತೆ, ಗ್ರ್ಯಾಂಡ್ ಫಿನಾಲೆ. ಸೊ ಅದರಲ್ಲಿ ಜಡ್ಜಿಂಗ್ ಎಲ್ಲ ಮಾಡಿ ಲಾಸ್ಟ್ 3 ಜನ ಸೆಲೆಕ್ಟ್ ಮಾಡ್ತೇವೆ. 3 ಜನ ಸೆಲೆಕ್ಟ್ ಮಾಡಿ ಅದರಲ್ಲಿ ಅವರನ್ನ ನಾವು ನೆಕ್ಸ್ಟ್ ಬಿಂದು ಮಾಡೆಲ್ ಅಂತ ಹೇಳಿ ಅವರನ್ನ ಸೆಲೆಕ್ಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಎಲ್ಲರೂ ಸೆಲೆಬ್ರಿಟಿ ಆ ತರ ಆ ಲೆವೆಲ್ ಹೋಗ್ತಾರೆ. ಬಟ್ ನಮ್ಗೆ ನಮ್ಮ ಮಾಡೆಲ್ ಬಿಂದು ಮಾಡೆಲ್ ಯಾರು ಅಂತ ಹೇಳಿದ್ರೆ ನಮ್ಮ ಕಸ್ಟಮರ್ಸೇ. ಸೊ ಕಸ್ಟಮರ್ಸ್ಗೆ ಒಂದು ಆಪರ್ಚುನಿಟಿ ಕೊಟ್ಟು, ಇದ್ರ ಎಷ್ಟೋ ಜನ ಇದ್ದಾರೆ ಮಾಡಲಿಂಗ್ ಮಾಡ್ಬೇಕು ಅದು ಮಾಡ್ಬೇಕಂತ, ಎಲ್ಲೂ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ ಮಾಡ್ಬೇಕಂತ ಹೇಳಿ ನಾವೇ ಒಂದು ವೇದಿಕೆ ಕೊಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡಿ ಅವರನ್ನ ನಮ್ಮ ಬಿಂದುದ ಮಾಡೆಲ್ ಆಗಿ ನಾವು ಪರಿಗಣಿಸ್ತೇವೆ. ಬರೀ ಅದಲ್ಲದೆ ನಮ್ದೇ ಶೋರೂಮ್ ಅಲ್ಲಿ ಕಿವಿ ಕೇಳದೆ ಮತ್ತೆ ಕಣ್ಣು ಕಾಣದ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮಲ್ಲೇ ಬಿಂದು ಬ್ರ್ಯಾಂಡ್. ಅವರಿಗೆ ಇದೊಂದು ವೇದಿಕೆ ಆಯ್ತು. ಬೇಕಾದ್ರೆ ನಿಮ್ಗೂ ಬೇಕಾದ್ರೆ ನೋಡ್ಬೋದು ನಮ್ದು ಪೇಜ್ ಬಿಂದು ಜ್ಯುವೆಲ್ರಿ ಮ್ಯಾಂಗ್ಳೂರ್ ಅಲ್ಲ ಕಾಸರಗೋಡಲ್ಲಿ ನಾವು ಅದೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೇವೆ. ವಿನ್ನರ್ಸ್ ಮಾಡೆಲ್ ಆಗಿ ಅವರನ್ನ ಇದು ಮಾಡ್ತೇವೆ ನಾವು. ಅಂದ್ರೆ ವಿನ್ನರ್ ಆದವರಿಗೆ ಬ್ರ್ಯಾಂಡ್ ಇದು ಬಿಂದು ಬ್ರ್ಯಾಂಡ್ ಇದು ಮಾಡೆಲ್ ಆಗಿ ಅವರನ್ನ ಸೆಲೆಕ್ಟ್ ಮಾಡ್ತೇವೆ ನಾವು. ಈಗ ಮಾಡ್ಲಿಂಗ್ ಎಲ್ಲ ಫೋಟೋಶೂಟ್ ಅದೆಲ್ಲ ಮಾಡ್ತಾರಲ್ಲ, ಅದೇ ರೀತಿ ಇದನ್ನ ನಮ್ಮ ಅವರೇ ಯಾರು ವಿನ್ನರ್ ಆಗಿರ್ತಾರೆ ಅವರನ್ನ ಮಾಡೆಲ್ ಆಗಿ ತಗೋತೇವೆ. ಇದಕ್ಕೆ ಹುಡುಗಿಯರು ತುಂಬಾ ಖರ್ಚು ಮಾಡ್ತಾರೆ. ಅಂದ್ರೆ ಮಾಡೆಲ್ ಆಗ್ಬೇಕು, ಈ ತರ ಕಾಂಟೆಸ್ಟೆಂಟ್ ಹೋಗ್ಬೇಕು ಅಂತ. ಅದೇ ಮಾಡ್ಲಿಂಗಿಗೆ ತುಂಬಾ ಖರ್ಚು ಮಾಡಿ ನಾನು ಈ ತರ ಪಾರ್ಟಿಸಿಪೇಟ್ ಮಾಡ್ಬೇಕು ತುಂಬಾ ಖರ್ಚು. ಅದೇ ನಮ್ಮ ಕಡೆಯಿಂದ ಅವೆಲ್ಲ ಕಾಸ್ಟ್ ನಾವೇ ಹಾಕಿ ಅವ್ರನ್ನ ಸೆಲೆಕ್ಟ್ ಮಾಡಿ, ಈಗ ಲಾಸ್ಟ್ ಸೆಲೆಕ್ಟ್ ಆಗೋರಿಗೆ ನಮ್ದು ಮಾಡೆಲ್ ಆಗಿ ಈಗ ಬೇರೆ ಶೋರೂಮ್ಗೆ ಕಂಪೇರ್ ಮಾಡೋದಾದ್ರೆ ಒಂದು ಸೆಲೆಬ್ರಿಟೀಸ್ನ ಅಮೌಂಟ್ ಕೊಟ್ಟು ಕರ್ಕೊಂಡ್ಬಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾರೆ. ನಾವು ಅವ್ರನ್ನ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಅವ್ರಿಗೆ ಬ್ರ್ಯಾಂಡ್ ಪ್ರಮೋಟ್ ಮಾಡಿ ಮತ್ತೆ ಅವರಿಗೆ ಮುಂದೆ ಫ್ಯೂಚರಿಗೆ ಯಾರು ಫೈನಲ್ ಆಗಿ ಬರ್ತಾರೆ ಅವರಿಗೆ ನಾವೇ ಪೇ ಮಾಡ್ಕೊಂಡು ಹೋಗ್ತೇವೆ. ಅಂದ್ರೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದೇ ಹೇಳಿದಾಗೆ 500 ರಿಜಿಸ್ಟ್ರೇಷನ್ ಆಗಿ ಬಂದಿದೆ. ಅಂದ್ರೆ ನಾವು 133 ಪಾರ್ಟಿಸಿಪೇಟ್ ಅನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಸೊ ಅವ್ರದ್ದು ಕ್ರೈಟೀರಿಯಾ ನೋಡಿ ಏಜ್ 18+ ಇಂದ ಸ್ಟಾರ್ಟ್ ಆಗಿರೋದು. ಸೊ ಬಿಲೋ 18 ನಾವೆಲ್ಲ ರಿಜೆಕ್ಟ್ ಮಾಡಿ ನಾವು 18+ ಇರೋ ಯಾರೆಲ್ಲ ಇದ್ದಾರೆ ಅವರನ್ನ ನಾವು ಇದಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಎಲ್ಲ ಕಾಮನ್ ಪೀಪಲ್ ಯಾರಿದ್ದಾರೆ, ಎಲ್ಲರೂ ಮಾಡೆಲ್ಗಳಲ್ಲ, ಕಾಮನ್ ನಮ್ಮ ಕಸ್ಟಮರ್ ಬೇಸ್ ಆಗಿ ಆ ಥರ ಇದ್ದವರನ್ನ ನಾವು ಇದಕ್ಕೆ ಮೇನ್ ಆಗಿ ನಾವು ಸೆಲೆಕ್ಟ್ ಮಾಡಿದ್ವಿ. ಇರ್ತಿಲ್ಲ ಇತ್ತು ಒಬ್ಬೊಬ್ರಿಗೆ ಅದೇ ಹೇಳಿದಾಗೆ ಕಿವಿ ಕೇಳಿಸ್ದೆಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ. ಅಂದ್ರೆ ಕಣ್ಣು ಸ್ವಲ್ಪ ಕಾಣಿಸ್ದೆಲ್ಲರಿಗೂ ಅವಕಾಶ. ಅದೇ ಪೇಮೆಂಟ್ಗೋಸ್ಕರ ಬಂದಿರೋರು ಎಲ್ರು. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಇದಿರುತ್ತೆ ಅಂತ ಹೇಳಿದ್ರೆ ಮಾಡಲಿಂಗ್ ಮಾಡ್ಬೇಕು, ಅದೊಂದು ಆಪರ್ಚುನಿಟಿ. ನಾವು ಆಪರ್ಚುನಿಟಿ ಮಾಡಿಕೊಟ್ಟಿದ್ದೀವಿ, ಸ್ಟೇಜ್ ಮಾಡಿಕೊಟ್ಟಿದ್ದೀವಿ. ಎಲ್ಲ ಟ್ರೆಡಿಷನಲ್. ಕ್ಯಾಶಿಯರ್ ಇಲ್ಲ ಇವರು ಬರಲಿಲ್ಲ. ಮುನಾವರ್ ಮತ್ತೆ ಇವತ್ತು ದೀಕ್ಷಿತ್ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್. ನಂದು ಅಭಿಷೇಕ್ ಆಡು ಅಂತ ಹೇಳಿ ಸೇಲ್ಸ್ ಎಕ್ಸಿಕ್ಯೂಟಿವ್.
ಇವರು ಧೀರಜ್ ಅಕೌಂಟೆಂಟ್, ಅವರು ಶ್ವೇತಾ ಸೇಲ್ಸ್ ಎಕ್ಸಿಕ್ಯೂಟಿವ್.